ಹಾಯ್ ನಮಸ್ಕಾರ. ದ್ವಿತೀಯ ಪಿಯುಸಿಯ 1ನೇ ಘಟಕ ಪರೀಕ್ಷೆ LB ಆಧಾರಿತವಾಗಿ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಶಾಲಾ ಶಿಕ್ಷಣವರು ಕೊಟ್ಟಿರುವಂತಹ ಎಕನಾಮಿಕ್ಸ್ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಈ ವಿಡಿಯೋದಲ್ಲಿ ಕೀ ಉತ್ತರವನ್ನ ನೋಡೋಣ. ಒಟ್ಟು 30 ಅಂಕಗಳನ್ನು ಒಳಗೊಂಡಿರುವಂತಹ LBA ಟೆಸ್ಟ್. ಮೊದಲನೇ ಈಗ ಪ್ರಥಮ ಕಿರು ಪರೀಕ್ಷೆಯನ್ನ ಇಲ್ಲಿ ಕೊಟ್ಟಿರ್ತಾರೆ, ಸರ್ಕಾರವರೇ ಹೊರತುಪಡಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಇಲ್ಲಿ ರೀತಿ ಇದೆ, ಕನ್ನಡ ಮಾಧ್ಯಮದಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಒಟ್ಟು 2 ಪ್ರಶ್ನೆಯನ್ನ ನೋಡಬೇಕು. 1ನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಕೆಳಗಿನ 4 ಆಪ್ಷನ್ಸ್ ಅಲ್ಲಿ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿರುತ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ 2ನೇ ಪ್ರಶ್ನೆ, ಅನುಭೋಗಿ ಆದಾಯಕ್ಕೆ ಲಭ್ಯವಿರುವಂತಹ ಸಂಯೋಜನೆಗಳನ್ನು ಇವುಗಳನ್ನು ಅವಲಂಬಿಸುತ್ತೆ ಅಂದ್ರೆ ಅಲ್ಲಿ ಸರಿಯಾದ ಉತ್ತರ ಬಿ. ಬೆಲೆ ಮತ್ತು ಆದಾಯವನ್ನ ಅವಲಂಬಿಸಿದ್ದು. ಇನ್ನ ಆ ಮಾಡಲು ಕೊಟ್ಟಿರುವಂತಹ ಸರಿಯಾದ ಉತ್ತರವನ್ನ ಖಾಲಿ ಬಿಟ್ಟ ಸ್ಥಳಗಳನ್ನ ಅಂದ್ರೆ ಫಿಲ್ಲಿಂಗ್ ದ ಬ್ಯಾಂಕ್ಸ್ ನೋಡೋಣ. 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲಿ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನೊಂದು ಏನಿರುತ್ತೆ ಅಲ್ಲಿ ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಬೈಕಿಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ ಆಗಿರುತ್ತೆ. ಹೊಂದಿಸಿ ಬರೀರಿ ಪ್ರಶ್ನೆ. 3 ಪ್ರಶ್ನೆ ಕೇಳಿದ್ದಾರೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತನದಲ್ಲಿದೆ. ಶಿಕ್ಷಕರ ಸೇವೆ ಅನ್ನೋದು ಕೌಶಲ್ಯ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು. ಸರಿಯಾಗಿ ನೋಡ್ಕೊಂಡು ಇನ್ನ ಒಂದಂಕದ ಪ್ರಶ್ನೆ ಅಂದ್ರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಯನ್ನು 2 ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ ಸಮಸ್ಯೆ ಹೇಗೆ ಉದ್ಭವಿಸುತ್ತದೆ ಅಂತ ಕೇಳಲಿ. ಸಂಪನ್ಮೂಲ ಕೊರತೆಗಳಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ. ಇನ್ನು MRS ವಿಸ್ತರಿಸಿದಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕರಿತೀವಿ. ಸೀಮಾಂತ ಬದಲಿಕೆ ದರ ಕನ್ನಡ ಮಾಧ್ಯಮದಲ್ಲಿ ಆಗಿರುತ್ತೆ. ಇನ್ನ 2-3 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಯಾವುವು, ಅಲ್ಲಿ ಏನೇನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಆಗಿರುತ್ತೆ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು, ಗಡಿ ರೇಖೆ ಎಂದರೇನು, ಇಂಪಾರ್ಟೆಂಟ್ ಇರ್ತವೆ. ವಾಸ್ತವವಾಗಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ, ಏಕಾತ್ಮಕ ಒಲವು ಎಂದರೇನು, ಇವು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನ ಇಲ್ಲಿ ಅಂದ್ರೆ 4 ಅಂಕದ ಪ್ರಶ್ನೆಯಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಕುರಿತು ಒಂದು ಬರೀಬೇಕಾಗಿರುತ್ತೆ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ. ಓಕೆ, ಇನ್ನ ಇಲ್ಲಿ 20 ವಾಕ್ಯ ಉತ್ತರಿಸು ಅಂತ ಕೇಳ್ತೀವಿ. ಒಟ್ಟು 6 ಅಂಕದ ಪ್ರಶ್ನೆಗಳಲ್ಲಿ ಇಳಿಮುಖ ಸೀಮಾಂತ ತುಷ್ಟುಗಳ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಬಜೆಟ್ಗಳಲ್ಲಿನ ಬದಲಾವಣೆ ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದನ್ನ POK ಸಂಬಂಧಪಟ್ಟು ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಅಂದ್ರೆ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳಿರ್ತವೆ. ಅಲ್ಲಿ 5 ಅಂಕವನ್ನು ಸುಲಭವಾಗಿ ಪಡ್ಕೋಬಹುದು. ಮೊದಲನೇ ಪ್ರಶ್ನೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನ ಅನುಭೋಗಿಸಬಹುದು ಅಂತ ಕೇಳಲಾಗಿದೆ. ನಾವು ಏನು ನೋಡ್ಕೋಬೇಕು, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೋಬೇಕು. ಇಲ್ಲಿ X1 ಸರಕು ಎಷ್ಟಿದೆ, ಪ್ರತಿ ಬೆಲೆ 10 ರೂಪಾಯಿ ಇದೆ. ಆ ಕಡೆ ಏನು ಬೆಲೆ 10 ರೂಪಾಯಿ ಇರೋದ್ರಿಂದ ಅದನ್ನ ಕಡೆ ಆದಾಯ ಎಷ್ಟಿದೆ, 100 ರೂಪಾಯಿ ಇದೆ. 10 ಅಂದ್ರೆ ಒಂದು X1 ಸರಕನ್ನ ಎಷ್ಟು ಅನುಭವಿಸ್ತಾನೆ ಸಂಪೂರ್ಣ ಆದಾಯ ಖರ್ಚು ಮಾಡಿದ್ರೆ 10 ಈಗ 100 ಇಂಟು ನಾವು ಏನ್ ಮಾಡ್ತೀವಿ, ಇನ್ನ ಡಿವೈಡ್ ಬೈ ಹಿಂಗ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಬರುತ್ತೆ, ಅಥವಾ ನಾವು ಭಾಗಿಸಬೇಕಾಗತ್ತೆ. ಏನ್ಬೇಕು 10 ನೋಡಿ 10 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 10 ಸರಕನ್ನ ಅನುಭವಿಸ್ತಾನೆ ಅಂತ ಹೇಳ್ಬೇಕು. ಪ್ರತಿ ಬೆಲೆ ಎಷ್ಟಿದೆ, 10 ರೂಪಾಯಿ ಇದೆ. ಆತನ ಕಡೆ ಬೆಲೆ ಕಡೆ ಆದಾಯ ಇನ್ಕಮ್ ಎಷ್ಟಿದೆ, 100 ರೂಪಾಯಿ ಇದೆ. ಅಂದ್ರೆ 10 ಸರಕನ್ನ ಅನುಭವಿಸಬಹುದು. ಇನ್ನು 2ನೇ ಪ್ರಶ್ನೆ, ಅನುಭವಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ X2 ಅಂದ್ರೆ X2 ನ ಸರಕನ್ನ ಅನುಭವಿಸಬಹುದು ಅಂತ ಕೇಳಲಿ. X2 ಸರಕಿನ ಬೆಲೆ ಎಷ್ಟಿದೆ, 20 ರೂಪಾಯಿ ಇದೆ. ಹಾಗೆ ಎಷ್ಟಾಗತ್ತೆ, 5 ಆಗತ್ತೆ. ನೋಡಿ 5 ಸರಕನ್ನ ಅನುಭವಿಸಬಹುದು. ಓಕೆ, ಇನ್ನ ಇದು 3 ಸೀಮೆ ಇರ್ತವೆ. ಬಜೆಟ್ ರೇಖೆ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಅದು ಅದೇನಾಗಿದೆ, ಕೆಳಮುಖವಾಗಿದೆ ಅಂದ್ರೆ 10 ಇಂದ -5 ಬಂತು ನೋಡಿ, ಕಡಿಮೆ ಆಗ್ತಾ ಬಂದಿದೆ. ಅದು ಇಳಿಮುಖವಾಗಿದೆ. ಇನ್ನ ಬಜೆಟ್ ರೇಖೆಯು ಎಲ್ಲ ಸಂಯೋಜನೆಯನ್ನು ಅನುಭೋಗಿ ಆದಾಯಕ್ಕೆ ಸಮನಾಗಿದೆಯೇ ಅಂತ ಕೇಳಿದ್ರೆ ಎಲ್ಲ ಆದಾಯಕ್ಕೆ ಸಮನಾಗಿ ಬಂದಿದೆ. ಎಸ್, ಹೌದು ಅಂತ ಹೇಳ್ಬೇಕಾಗುತ್ತೆ. ಅನುಭೋಗಿ X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನ ಬಿಟ್ಟು ಕೊಡಬೇಕಾಗತ್ತೆ. ಹೌದು ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಒಂದ್ ಸರಕನ್ನ ಹೆಚ್ಚಿಗೆ ಪಡಿಬೇಕಂದ್ರೆ ಇನ್ನೊಂದು ಸರಕನ್ನ ಬಿಡ್ಬೇಕಾಗತ್ತೆ. ಇಷ್ಟು ಇದೆ. ಇನ್ನು ಇಂಗ್ಲಿಷ್ ಮೀಡಿಯಂ ಕೂಡ ಇದೆ. ಮುಂದಿನ ದಿನದಲ್ಲಿ ಇಂಗ್ಲಿಷ್ ಮೀಡಿಯಂ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.